ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ತೈತಿ. ಟೈಟಲ ಮತ್ತು ಥಂಬ್ನೇಲ್ ಕೂಡ ನೋಡಿರ್ತೀರಿ. ಈ ಮಾಹಿತಿ ನಿಮ್ಗೆ ತುಂಬಾ ಉಪಯೋಗ ಆಗ್ಬೋದು ಅಂತೇಳಿ ನಾನು ಅಂದ್ಕೊಂಡೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ರಿ. ಹಾಗೆ ಇಷ್ಟ ಆಯ್ತಂದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸ್ವತಃ ನನ್ನ ಅನುಭವಕ್ಕೆ ಬಂದೈತಿ, ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ಈ ವಿಷಯನ ಹೇಳಕತ್ತೀನಿ. ನೀವು ಮನೆಯಲ್ಲಿ ನೋಡಿರ್ಬೋದು, ಸಾಕಷ್ಟು ಸಲ ದುಡ್ಡದು ಕಳ್ಕೊತೀರಿ ಅಥವಾ ಗೋಲ್ಡ್ ಆಗಿರ್ಬೋದು, ಏನಾದರೂ ಅಲ್ಲೇದಲ್ಲೇ ಇಟ್ಟು ಅಥವಾ ಗಡಿಬಿಡಿ ಒಳಗೆ ಮರ್ತಿರ್ತೀರಿ. ಆಗ ಸಿಗಂಗಿಲ್ಲ. ನೋಡಿರ್ಬೋದು, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತೈತಿ. ಎಲ್ಲಿ ಹೋಯ್ತು ಅಂತೇಳಿ ಅದು ಸಿಗೋ ತನಕ ಸಮಾಧಾನ ಆಗಂಗಿಲ್ರಿ. ನನ್ಗೆ ಈ ಒಂದು ಮಂತ್ರ ಏನು ನಾನು ನಿಮ್ಗೆ ಹೇಳಕತ್ತೀನಿರಲ್ಲ, ಈ ಮಂತ್ರದಿಂದ ನನಗಂತೂ ತುಂಬಾ ಹೆಲ್ಪ್ ಆಗೈತಿ. ನಾನು ಇದು ನಿಜಾನೋ ಸುಳ್ಳು ಅಂತ ಹೇಳಿ ನಾನು ಏನು ಮಾಡತ್ತೀನಿ ಅಂದ್ರೆ ಅನುಮಾನದಿಂದಲೇ ಅಥವಾ ಅಷ್ಟೇನ ನಂಬಿಕೆಯಿಂದನೇ ಸ್ಟಾರ್ಟ್ ಮಾಡಿ. ಬಟ್ ನನಗದು ಸಿಕ್ತು. ಅಟ್ಲೀಸ್ಟ್ ಎಷ್ಟು ರೀ, 1-2 ಮಂತ್ ಆಗನ ನನ್ನ ವಸ್ತು ಏನು ಕಳ್ಕೊಂಡಿರ್ಲಿಲ್ಲ ಅದು ಸಿಕ್ತು. ಹಾಗಾಗಿ ನಿಮಗೂ ಕೂಡ ಅದು ಯಾವ ಮಂತ್ರ ಅಂತ ಹೇಳಿ ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಿದ್ರಿ. ಇದನ್ನು ನೀವು ತುಂಬ ಏನಂದ್ರೆ ಭಕ್ತಿಯಿಂದ ಏನು ಮಾಡಬೇಕು, ದೇವ್ರ ಮುಂದೆ ದೀಪ ಹಾಸ್ರಿ. ಹಾಗಾಗಿ ಕೈಕಾಲು ಮುಖ ಅದು ತೊಗೊಂಡು ದೇವ್ರ ಮುಂದೆ ಕೂತ್ ಕಶಿಂಗ 21 ಸಲ ಈ ಮಂತ್ರನ ನೀವು ಭಕ್ತಿಯಿಂದ ಅನ್ರಿ. ಡೌಟ್ ಬೇಡ. ನೋಡ್ರಿ, ಯಾವಾಗಲೂ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಂಬಿಕೆ ಬೇಕು. ನಂಬಿಕೆಯಿಂದನೇ ನಾವು ಈ ಮಂತ್ರ ಹೇರಂದ್ರೆ ನೀವು ಏನು ಕಳ್ಕೊಂಡಿರ್ತಿರಲ್ಲ ಆ ವಸ್ತು ಖಂಡಿತ 100ಕ್ಕೆ 100 ನಿಮ್ಗೆ ಸಿಗ್ತೈತಿ. ಅದು ಮನೆಯಲ್ಲಿ ಕಳೆದುಕೊಂಡಿರ. ನೋಡ್ರಿ ಯಾವ ಮಂತ್ರ ಅಂತ ಹೇಳಿ ಸ್ಕ್ರೀನ್ ಮೇಲೂ ಬರ್ತೈತಿ. ಕಾರ್ತಾವೀರಾರ್ಜುನ ನಾಮ ರಾಜಬಾಹು ಸಹಸ್ರವಾನ ತಶ್ಯ ಸ್ಮರಣ ಮಾಂತ್ರೇಣ ಗತಂ ನಷ್ಟಂ ಚ ಲಭ್ಯತೆ. ಈ ಮಂತ್ರ ನೋಡ್ರಿ 21 ಸಲ ಅನ್ರಿ. ನಿಮ್ಗೆ ಖಂಡಿತ ಮನೆಯಲ್ಲಿ ಆ ವಸ್ತು ಇತ್ತಂದ್ರೆ ಸಿಗ್ತೈತ್ರಿ. ನೀವು ಅನ್ಬೋದು ಮನೆಯಲ್ಲೇನ ಕಳ್ಕೊಂಡಿರತ್ತೆ ಯಾವಾಗಾದ್ರೂ ಸಿಗ್ತೈತೆ ನೀವು ಅನ್ಬೋದು. ಕೆಲವು ಸರಿ ನೋಡ್ಬೋದು, ನೀವು ಯಾರಾದರೂ ಮನೆಗೆ ಯಾರಾದರೂ ಬಂದಾಗ ಅವ್ರಿಗೆ ಸಿಕ್ತಂದ್ರೆ ಅವರು ಕೂಡ ತೊಗೊಂಡು ಹೋಗ್ಬೋದು. ಹಾಗಾಗಿ ಯಾರೂ ತೊಗೊಂಡು ಹೋಗಬಾರ್ದು. ಅದು ನಿಮ್ಗೆ ಸಿಗ್ಬೇಕಂತಂದ್ರೆ ನೀವೇನು ಮಾಡಬೇಕು, ಕಳೆದು ಕೂಡಲೇ ಏನು ನಿಮ್ದು ಕಳ್ಕೊಂಡಿರ್ತಿಲ್ಲ ವಸ್ತು ಮನೆಯೊಳಗನ ನೀವು ಅವಾಗ್ಲೇನು ಏನು ಮಾಡಬೇಕು, ಕೈಕಾಲು ಮುಖ ತಕ್ಕೊಂಡು ಹೇಳ್ದಂಗೆ ದೇವ್ರಿಗೆ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ನೋಡ್ರಿ. ಯಾವುದೇ ಮನಸ್ಸಲ್ಲಿ ಏನೂ ಇದು ಮಾಡ್ಕೋಬೇಡ್ರಿ. ಭಕ್ತಿಯಿಂದ ಏನು ಮಾಡ್ರಿ, 21 ಸಲ ಈ ಮಂತ್ರ ಏನು ಮಾಡ್ರಿ ಅನ್ರಿ. ಖಂಡಿತ ನಿಮ್ಗೆ ಸಿಗ್ತೈತಿ. ನನ್ನದು ಹೇಗಾಗಿತ್ತಂದ್ರೆ, ನಾನು ಇದೇನು ಕಿವಿ ಓಲೆ ಹಾಕೊಂಡಿರಲಿಲ್ಲ. ಇದೇನಾಗಿತ್ತು, ನಾನು ಒಂದ್ಸಲ ಏನು ಮಾಡೀನಿ, ಈ ಮಂತ್ರ ಹಂಗೆ ಮೊಬೈಲ್ ಒಳಗೆ ನೋಡ್ಕೋತಂದೀನಿ. ಹೌದಾ, ಬಹುಶಃ ಸಿಗ್ಬೋದಾ ಅಂತ ಹೇಳಿ ನಾನು ಏನು ಮಾಡೀನಿ, ಹಂಗೆ ಏನು ಮಾಡೀನಿ, ಮೊಬೈಲ್ದಾಗ ಸರ್ಚ್ ಮಾಡಿ ಇದು ಏನು ಮಂತ್ರ ಐತ್ಲೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡಿದ್ದೆ. ನಂದು ಬೆಳಿಗ್ಗೆ ಏನಾಗಿತ್ತು, ಮಗಳನ್ನ ಸ್ಕೂಲ್ ಬಿಡಾಕ ಹೋಗೋ ಸಂಬಂಧ ಏನು ಮಾಡತ್ತೀನಿ, ನಾನು ಕಿವಿಯಲ್ಲಿ ತೆಗೆದಿಟ್ಟೀನಿ ರೀ. ನಾನು ಇದೇನು ಮಾಡೀನಿ, ಜಸ್ಟ್ ಹಾಕೊಂಬಂದು ಏನಾಯ್ತು, ಗಡಿಬಿಡಿ ಒಳಗೆ ಸೂತ್ರ ಲಘು ಕೂಡ್ರುವಾತ. ಹಾಗಾಗಿ ನಾನು ಏನು ಮಾಡೀನಿ, ಅದನ್ನ ಅಲ್ಲೇ ಗಡಿಬಿಡಿ ಒಳಗೆ ಅಲ್ಲೇ ಇಟ್ಟು ಕಸಿಂಗ್ ಏನು ಮಾಡಿ ಹೋಗ್ಬಿಟ್ಟು ನನಗೇನಾಯ್ತು, ಅದು ಎಲ್ಲಿ ಬಿದ್ದೈತತೆ ಸಿಕ್ಕಾಪಟ್ಟೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಅದು ಎಲ್ಲ ಗುಡಿಸ್ನಿ. ರೋಡದು ಎಲ್ಲಿ ಹುಡುಗ್ರಿ ಅಲ್ಲಿ ತಕ್ಕ ನೋಡ್ನಿ. ಮತ್ತು ಆಗ ರಿಕ್ಷಾದವ್ರನ್ನ ಕೂಡ ಕೇಳಿ ಅಲ್ಲಿ ಹಿಂಗೆ ಕೆಳಗಿದು ಮಾಡಿ ಮುಂದೆ ಬಿದ್ದೈತಾನಂತ ಹೇಳಿ ಸಿಕ್ಕಾಪಟ್ಟಿ ಇಟ್ಟು ಟೆನ್ಷನ್ ಆಯಿತು. ಅವಾಗ ನಾನು ಈ ಮೊಬೈಲ್ದಾಗ ಯೂಟ್ಯೂಬ್ದಾಗ ಸರ್ಚ್ ಮಾಡಿರಿ, ಈ ಮಂತ್ರ ನೋಡಿನ್ಯಾ ಅಂತ ನೋಡ್ಕೂಡ್ಲೆ ಅದರ್ಸ್ ಕಲೆ ಸಂಜೀವತ್ತು ಏನು ಮಾಡಿರಿ ಭಕ್ತಿಯಿಂದ ಅಂದಿನಿ. ಇದು ನನಗೆ ಅದರ್ಸ್ ಕಲೆ ಸಿಗಲಿಲ್ಲ. ಬಟ್ ಎಲ್ಲ ಝಾಡು ಮಾಡಿ ಮನೆ ಎಲ್ಲ ಪೂರ್ತಿ ಎಲ್ಲ ಕ್ಲೀನ್ ಎಲ್ಲ ಹುಡ್ಕ್ಯಾಡ್ನಿ, ಆದರೂ ಸಿಗಲಿಲ್ಲ. ಕೊನೆಗೆ ನಾವು ಮನೆಯಿಂದ ರೆಂಟ್ ಮನೆಯಿಂದ ವಾಪಸ್ ಬರೋ ಮುಂದ್ರಿ, ಅವಾಗೂ ಕೂಡ ಎಲ್ಲ ಪೂರ್ತಿ ವಸ್ತುಗಳೆಲ್ಲ ನಾವು ತೆಗಿತೀವ್ರಲ್ಲ. ಅವಾಗೂ ಒಂದ್ಸಲ ನೋಡಿನ್ಯಾ, ಆಯ್ತು ಬಿಡಿದೇನೂ ಸಿಗಂಗಿಲ್ಲ ತನ್ನಿ. ಬಟ್ ಏನೋ ಕಷ್ಟಪಟ್ಟದ ಸತ್ಯದಿಂದ ದುಡ್ಡದಿಂದ ತೊಗೊಂಡ್ರೆ ನಾನು ಸಿಗ್ತೈತೆ ಹೇಳಿ ಅನ್ಕೊಂಡಿನಿ. ಅದು ಎಲ್ಲೂ ಹೋಗಂಗಿಲ್ಲ ಅಂತ ಅನ್ಕೋತಾನಂದು. ಬಟ್ ಆದರೂ ನಂಗೆ ಕೊನೆಗೆ ಅದು ಏನಾಗಲಿಲ್ಲ. ಅವಾಗೆಲ್ಲ ಕ್ಲೀನ್ ಮಾಡಿ ಸಿಗ್ಲಿಲ್ಲ. ಅದು ಲಾಸ್ಟಕ್ಕೂ ಸಿಗಲಿಲ್ಲ. ಲಾಸ್ಟ್ ಗಾಡಿ ಒಳಗೆ ನಾವೆಲ್ಲ ಸಾಮಾನು ಹೇರ್ಕೊಂಡು ಬರೋ ಮುಂದೆ ಗಾಡಿ ಒಳಗೂ ಕೂಡ ಕೊನೆಗೂ ಈಗ ನೋಡ್ಬೋದು ನೀವು, ಗೋಲ್ಡ್ ಅಂದಕ್ಕರ 1,50,000 ಆಗೈತಿ. ನಾನು ಅನ್ಕೊಂಡು ಹೊಸದೈತು, ಜಾಸ್ತಿ ಕೂಡ ಹಾಕೋಲಾಗಿನಿ. ಮತ್ತು ಶಂಗ ಗಾಡಿ ಒಳಗೂ ಮನುಷ್ಯನಾಗ ಅನ್ಕೋತನ ಬರಾಕತ್ತೀನಿ. ಲಾಸ್ಟಕ್ಕೆ ನೋಡ್ರಿ, ಅದು ಲಾಸ್ಟಕ್ಕೆ ಬರೋ ಮುಂದೆ ನಮ್ಮ ಮಮ್ಮಿನ ಅಲ್ಲೇ ಮನೆಯೊಳಗಿದ್ರು ಅವ್ರಿನ್ನು. ಲಾಸ್ಟಕ್ಕೆ ನಾವು ಫಸ್ಟಿಗೆ ಬರೋ ಮುಂದೆ ಅವರೆಲ್ಲ ನಮ್ಗೆ ಕ್ಲೀನ್ ಮಾಡಿಕೊಟ್ಟಿರು. ಹೋಗೋ ಮುಂದೆ ನೀವು ಕ್ಲೀನ್ ಮಾಡಿಕೊಡ್ಬೇಕಂತಂದಿರು. ಲಾಸ್ಟ್ ನಮ್ಮ ಮಮ್ಮಿ ಅದನ್ನ ಮಾಪ್ ತೊಗೊಂಡು ಒರ್ಸಕತ್ತೀರಿ. ಫರ್ಚಿ ಏನು ಮಾಡತ್ತಿಲ್ಲ, ಒರ್ಸಕತ್ತೀರು. ಅದು ಮಾಪದು ಏನು ಇರ್ತಿತ್ರಿಲ್ಲ ಅದ್ರ ಒಳಗೆ ಅಟ್ಕಾಸ್ಕೊಂಡು ಕುದಿತ್ರ. ಅದು ಏನೋ ಹಿಂಗೆ ಜಸ್ಟ್ ಒರ್ಸೋ ಮುಂದೆ ಏನಾಯ್ತಂದ್ರೆ ಸಡನ್ಲಿ ಸೌಂಡ್ ಬಂದು ಅದಕ್ಕೆ ಕೆಳಗೆ ಬಿತ್ತದ. ಅವಾಗಲೇ ಇದೇನು ಬಿದ್ದೈತಿ, ಇದೇನು ಲೈಟಕ್ಕೆ ಹೊಳ್ಯಾಕತ್ತಿತ್ತದ, ಇದೇನ ಅಂತ ಹೇಳಿ ನಮ್ಮ ಮಮ್ಮಿಗೂ ನಾವು ಹೇಳಲಾಗಿನ್ರಿ ಕಳೆದೈತಿ ಅಂತ ಹೇಳಿ. ಲಾಸ್ಟಕ್ಕೆ ನಾವು ಏನು ಆ ರೆಂಟ್ ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆಗೋ ಮುಂದೆ ಅವದದು
ಇಲ್ಲ ಮಮ್ಮಿ ಮತ್ತು ಹಿಂಗೆ ಅದು ಕಳ್ದೈತಿ ಅಂತ ಹೇಳಿ ಅಂದೀನಿ. ಬಟ್ ಅವ್ರಿಗೇನು ಲೈಟ್ ಹೊಡೆದಂಗೆ ಸಿಕ್ತು. ಹೂವು ಇಲ್ಲೇ ಐತೆ ಅಂತ ಹೇಳಿ ಅಂದರು. ಮನೆಗೆ ಬಂದ ಕೂಡಲೇ ನಂಗೆ ಅಂದ್ರು ಅವರು, ನಿಂದೇನು ಕಳ್ದಿತ್ಲ ಸಿಕ್ಕಿತ್ತು ನೋಡತ್ತೆ ಹೇಳಿ. ಅವಾಗ ನಾ ಅಂದ್ಕೊಂಡೆ ಈ ಮಂತ್ರ ನೋಡ್ಲಿ ಜಸ್ಟ್ ನಾ ಕಳ್ಕೊಂಡದನ್ನ ಎಷ್ಟು 2 ತಿಂಗಳಾಗಿತ್ತು. ಅದು ಏನು ನೋಡ್ರಿ ನಾವು ಅಲ್ಲೇ ಬಿಟ್ಟು ನೋಡ್ರಿ ಮಂತ್ರದ ಒಂದು ಶಕ್ತಿನ ಅಂತಲೇ ಹೇಳ್ಬೋದು. ನಾವು ಮಾಪದ ಹಳಿದ ಮಾಪ್ ತರೋದಿರಂಗಿಲ್ಲ. ನಾವು ಅಲ್ಲೇ ಬಿಟ್ಟಿರಬಿ ಅದು ಮಾಪದಾಗ ಅಲ್ಲೇ ಒಳಗೆ ಅಟ್ಕಾಸ್ತಂದ್ರೆ ಮಾಪ್ ಅಂದ್ರೆ ದಿಪ್ಪೆ ದೊಡ್ಡದಿತ್ತು ಅದು, ಚೌಕ ಆಕಾರದಾಗ ಬರ್ತಿತ್ತು. ಸ್ವಲ್ಪ ಅದು ಫುಲ್ ಸಿಕ್ಕಾಪಟ್ಟೆ ದಪ್ಪಿತ್ತು ಅದು. ಅದ್ರೊಳಗೆ ಹೆಂಗೇನೋ ಅಟ್ಕಾಸ್ಕೊಂಡಿತ್ತು ಗೊತ್ತಿಲ್ಲ. ಬಟ್ ಲಾಸ್ಟ್ ನೋಡ್ರಿ ಅದು ಬರೋ ಮುಂದೆ ಸಿಕ್ತು. ಅಥವಾ ನಾವು ಅಲ್ಲೇ ಅದು ಮಾಪ್ ಡಸ್ಟ್ಬಿನ್ ಇದನ್ನು ಕಸದ ಗಾಡಿಗೆ ಹಾಕಿರಬಿ ಅತ್ತ ಹೋಗಿಬಿಡ್ತಿತ್ತು. ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಈ ಮಂತ್ರದಿಂದ ಏನಾಯ್ತು ತುಂಬ ಅಂದ್ರೆ ತುಂಬಾ ನಂಬಿಕೆ ಬಂತು. ಹಾಗಾಗಿ ನಿಮ್ಮದು ಏನಾದರೂ ಕಳ್ಕೊಂಡಿರ ಏನು ಮಾಡಿದ್ರೆ ಈ ಮಂತ್ರ ಭಕ್ತಿಯಿಂದ ಅನ್ರಿ. 21 ಸಲಕ್ಕಿಂತಲೂ ಜಾಸ್ತಿ ಫುಲ್ ಡೇ ಎಲ್ಲ ಅನ್ರಿ. ಯಾವಾಗ ನಿಮ್ಗೆ ಇದಾಗ್ತೈತಿ ಸಿಗೋ ತನಕ ಭಕ್ತಿಯಿಂದ ಅನ್ರಿ, ಖಂಡಿತ ಸಿಗ್ತೈತಿ. ನೋಡ್ರಿ ನಾವು 2 ತಿಂಗಳು ಆದ ಬಳಿಕ ಕೂಡ ವಾಪಸ್ ನನಗದ ಸಿಕ್ತು. ಇಲ್ಲ ಅಂತಂದ್ರೆ ಅಲ್ಲೇ ಇದಾಗ್ತಿತ್ತು. ಹಾಗಾಗಿ ನೀವು ಕೂಡ ಒಂದ್ಸಲಿ ಕಳ್ಕೊಂಡಿರಿ ಅಂದರೆ ಇದನ್ನು ಮಾಡಿರಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡತ್ತೀನಿ ರೀ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ರಿಗೂ ಬಾಯ್ ಬಾಯ್.